ಹನುಮಂತನಿಗೆ ಅಶ್ವಿನಿ ಮೇಡಮ್ ಅವರು ಕೂಡ ಕಾಲ್ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಒಂದು ವಂಡರ್ಫುಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ. ಹನುಮಂತನಿಗೆ ಈಗ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಸ್ ಹೌದು, ಹನುಮಂತನಿಗೆ ಈಗ PRK ಪ್ರೊಡಕ್ಷನ್ ವತಿಯಿಂದ ಅವಕಾಶಗಳು ಸಿಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಅಶ್ವಿನಿ ಮೇಡಮ್ ಅವರು ತಮ್ಮ ಒಂದು ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ. ಅಪ್ಪು ಬಾಸ್ ಅವರು ಕಟ್ಟಿಕೊಟ್ಟಂತಹ ಸಂಸ್ಥೆ ಅದು. ನಂತರದಲ್ಲಿ ಅಶ್ವಿನಿ ಮೇಡಮ್ ಅವರೇ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಬಿಸಿ. ಒಳ್ಳೊಳ್ಳೆ ಚಿತ್ರಗಳು ಮತ್ತೆ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡೋದ್ರಲ್ಲಿ ಅತಿದೈಕ PRK ಪ್ರೊಡಕ್ಷನ್. ಅದೇ ರೀತಿ ಈಗ ಹನುಮಂತನಿಗೂ ಕೂಡ ಅಂದ್ರೆ ಬಿಗ್ ಬಾಸ್ ನ ಗೆದ್ದಿರುವಂತ ಹನುಮಂತನಿಗೂ ಕೂಡ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತಿದೆ. ಬಹಳಷ್ಟು ಖುಷಿಯ ವಿಚಾರ, ಸಂಭ್ರಮದ ವಿಚಾರ ಅಲ್ವಾ. ಪ್ರತಿಯೊಬ್ರು ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಪಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಅವರು ಒಳ್ಳೊಳ್ಳೆ ಹೊಸಬರಿಗೆ ಸಪೋರ್ಟ್ ಮಾಡುತ್ತಾ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂತದ್ದು. ಯಾರೇ ಕರೀಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಇದು ಅಶ್ವಿನಿ ಮೇಡಮ್ ಅವರ ದೊಡ್ಡ ಗುಣ ಮತ್ತೆ ಸಿಂಪ್ಲಿಸಿಟಿ. ಹನುಮಂತು ಕೂಡ ಅಷ್ಟೇನೆ, ಸರಳತೆಗೆ ಇನ್ನೊಂದು ಹೆಸರು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನ ಇತಿಹಾಸದಲ್ಲೇ ಈ ರೀತಿಯ ಒಬ್ಬ ಸರಳ ವ್ಯಕ್ತಿ ಯಾರು ಕೂಡ ಗೆದ್ದಿರಲಿಲ್ಲ. ಅದುವೇ ಹನುಮಂತು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇವರೇ ಫಸ್ಟ್, ಇವರೇ ಕೊನೆ. ಈ ರೀತಿ ಸರಳವಾಗಿ ಇರೋಕೆ ಯಾರಿಗಂತೂ ಕೂಡ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿರುವಂತಹ ಒಂದು ಪಂಚೆ ಮತ್ತೆ ಸಾಮಾನ್ಯವಾಗಿರುವಂತಹ ಒಂದು ಶರ್ಟ್ ಅಷ್ಟೇ. ಯಾವುದೇ ರೀತಿ ಆಡಂಬರ ಏನೂ ಕೂಡ ಇಲ್ಲ. ದುಡ್ಡು ಬಂದಿದ್ರು ಕೂಡ ಅದನ್ನ ಮನೆಗೆ ಉಪಯೋಗಿಸ್ಕೊತಾರೆ. ಅವ್ರು ಯಾವುದೇ ಒಂದು ರೀತಿಯಲ್ಲಿ ವೈಯಕ್ತಿಕ ಖರ್ಚಿಗೆ ಏನೂ ಕೂಡ ಬಳಸ್ಕೊಳ್ಳೋದಿಲ್ಲ.